ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ರೈತರಿಗೆ ಬೆಂಬಲವನ್ನ ಸೂಚಿಸುವ ನಿಟ್ಟಿನಲ್ಲಿ ಜೆಡಿಎಸ್ ಬೃಹತ್ ಆದಂತಹ ಒಂದು ಪಾದಯಾತ್ರೆಯನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಪೂರ್ವವೈ ಸಭೆಯನ್ನು ಕೂಡ ರಾಮನಗರದಲ್ಲಿ ನಿಖಿಲ್ ಅವರ ನೇತೃತ್ವದಲ್ಲಿ ಕೂಡ ನಡೆಸಲಾಗಿದೆ. ಇವೆಲ್ಲವುಗಳ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಿಖಿಲ್ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಈಗ ಬಿಡದಿ ಟೌನ್ಶಿಪ್ ಜಟಾಪಟಿ ತಮ್ಗೆ ಗೊತ್ತು, ಮೊದಲಿಂದಲೂ ಕೂಡ ಬೆಂಬಲವನ್ನು ಸೂಚಿಸ ಬಂದಿದೆ. ಬೃಹತ್ ಆದಂತಹ ಪಾದಯಾತ್ರೆ ಹೇಗಿರುತ್ತೆ ಸರ್? ಪಾದಯಾತ್ರೆ ಈಗ ಮೊದಲನೇ ಹಂತದ ಪಾದಯಾತ್ರೆ ಬೈರ್ಮಂಗಳ ಹಳ್ಳಿಗಳಲ್ಲಿ ಈಗಾಗಲೇ ಒಂದು ದಿನದ ಕಾಲ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ವು. ಅದು ಮುಕ್ತಾಯ ಆಗಿದ್ದ ದಿನವೇ ನಾನು ಹೇಳಿದೆ, ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಅಂದರೆ, ಪ್ರಾಜೆಕ್ಟ್ನ ವಾಪಸ್ ಹಿಂಪಡ್ಕೊಳ್ಳಿಲ್ಲ ಅಂದರೆ ಬೃಹತ್ ಆದಂಥ ಒಂದು ಪಾದಯಾತ್ರೆ ರೈತರ ಪರವಾಗಿ ಜನತಾದಳ ಪಕ್ಷ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೊರಡಿಸಿದ್ವು. ಆದರೂ ಕೂಡ ಸರ್ಕಾರ ಏಕಾಏಕಿ ಮೊನ್ನೆಯ ದಿನ ಒಂದು ಕಡೆ ಮುಖ್ಯಮಂತ್ರಿಗಳು ಕಮಿಟಿಯನ್ನು ರಚನೆ ಮಾಡ್ತೀನಿ, ಆ ಕಮಿಟಿಯಲ್ಲಿ ಯಾವ ಥರ ಯಾರ್ಯಾರನ್ನ ಪಾಲ್ದಾರರಾಗಿ ಕಮಿಟಿನಲ್ಲಿ ಯಾಕೆ ಕಮಿಟಿ ಮಾಡ್ತೀನಿ, ಆ ಕಮಿಟಿಯ ಉದ್ದೇಶ ಏನು ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ. ಕಮಿಟಿ ಮಾಡ್ತೀನಿ ಎಂದು ಅವತ್ತಿನ ದಿನವೇ 4 ಹಳ್ಳಿಗಳ ಫೈನಲ್ ನೋಟಿಫಿಕೇಷನ್ನ ಜಾರಿಗೊಳಿಸ್ತಾರೆ. ಇಷ್ಟೆಲ್ಲ ಆಗಬೇಕಾದ್ರೆ ಒಂದು ರೀತಿ ದ್ವಂದ್ವದ ಮನಸ್ಥಿತಿ ಇವತ್ತು ಮುಖ್ಯಮಂತ್ರಿಗಳು ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ರೈತರು ಸಾಕಷ್ಟು ನೋವಿನಲ್ಲಿದ್ದಾರೆ. ಅವರ ಪಿತ್ರಾರ್ಜಿತ ಆಸ್ತಿ ಫಲವತ್ತಾದಂಥ ಜಮೀನನ್ನು ಕಿತ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಸರ್ಕಾರ ಏನು ಮಾಡ್ತಾ ಇದೆ. ಇಂಥ ಸಮಯದಲ್ಲಿ ರೈತರ ಜೊತೆ ನಿಲ್ತಕ್ಕಂಥದ್ದು ಜನತಾದಳ ಪಕ್ಷದ ಧರ್ಮ. ಹಾಗಾಗಿ 30-31-1 ಅಂತಕ್ಕಂಥದ್ದು ಘೋಷಣೆ ಮಾಡಿದ್ವು ಹಿಂದೆ. ತಮಗೆ ಗೊತ್ತಿದೆ, ದಿನಾಂಕ ಮುಂದೂಡಿಕೆ ಮಾಡಿ ಈಗ 9, 10 ಮತ್ತು 11 ಅನ್ನೋದು ಈಗ ನಿನ್ನೆ ದಿನ ಮಾಧ್ಯಮಗಳಲ್ಲಿ ಪ್ರಕಟಣೆಯೂ ಕೂಡ ಹೊರಡಿಸಿದ್ದೇವೆ. ಆ ನಿಟ್ಟಿನಲ್ಲಿ ರೈತರ ಜೊತೆಯಲ್ಲಿ ಜನತಾದಳ ಪಕ್ಷ 3 ದಿನಗಳ ಕಾಲ ಬೈರ್ಮಂಗಳದಿಂದ ಫ್ರೀಡಮ್ ಪಾರ್ಕ್ವರೆಗೂ ಕೂಡ ಈ ಒಂದು ಪಾದಯಾತ್ರೆ ಮೂಲಕ ಹೋರಾಟವನ್ನು ಕೈಗೆತ್ಕೊಂಡು ಸರ್ಕಾರಕ್ಕೆ ಚಾಟಿಯನ್ನು ಬೀಸ್ತೇವೆ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ರು, ಈ ಯೋಜನೆಯನ್ನು ಕೈ ಬಿಡಿ ಅಂತ. ಈ ಒಂದು ಪಾದಯಾತ್ರೆಯಲ್ಲಿ ಯಾರೆಲ್ಲ ಪಾಲ್ಗೊಳ್ತಾರೆ? ದೇವೇಗೌಡರು, ಕುಮಾರಸ್ವಾಮಿ ಅವರನ್ನು ಪಾಲ್ಗೊಳ್ತಾರೆ ಸರ್, ಹೇಗಿರುತ್ತೆ ಸರ್? ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಿರಂತರವಾಗಿ ಈ ವಿಚಾರದಲ್ಲಿ ಮಾರ್ಗದರ್ಶನವನ್ನು ನೀಡ್ಕೊಂಡ್ಬಂದಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದ ಅಡಿ ಈ ಒಂದು ಹೋರಾಟವನ್ನು ಮೊದಲನೇ ದಿನ ಅಂದರೆ ಭಾನುವಾರ 9ನೇ ತಾರೀಕು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ಸನ್ಮಾನ್ಯ ದೇವೇಗೌಡರು ಫ್ರೀಡಮ್ ಪಾರ್ಕ್ಗೆ ಆ ಒಂದು ಹೋರಾಟದ ಕೊನೆಯ ದಿನದ ಒಂದು ಅಂತ್ಯ ದಿನದ ಒಂದು ಸಂದರ್ಭದಲ್ಲಿ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇನ್ನೂ ಅವ್ರ ಜೊತೆ ಅವ್ರು ಯಾವತ್ತು ಬರ್ತಾರೆ ಅನ್ನೋದ್ರ ಬಗ್ಗೆ ನಾನು ಅವ್ರ ಜೊತೆ ಚರ್ಚೆ ಮಾಡಿಲ್ಲ. ಆದರೆ ಪಕ್ಷದ ಎಲ್ಲ ಶಾಸಕರು, ಮಾಜಿ ಮಂತ್ರಿಗಳು, ಮಾಜಿ ಶಾಸಕರು ಎಲ್ಲರೂ ಕೂಡ ಇವತ್ತು ಇದು ರೈತರ ಹೋರಾಟ ಅಂದರೆ ಕೇವಲ ಇದು ಬಿಡದಿ ಭಾಗಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ, ಇದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಹಾಗಾಗಿ ರಾಜ್ಯದಿಂದ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಕೂಡ ಬಂದು ಭಾಗವಹಿಸ್ತಾರೆ ಹೋರಾಟದಲ್ಲಿ.